ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಅಂತಾರಾಷ್ಟ್ರೀಯ ಮಹಿಳೆಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ನನ್ನ ಯೂಟ್ಯೂಬ ಮಹಿಳೆಯರಿಗೆಲ್ಲ ನಾನು ವಿಶ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹ್ಯಾಪಿ ವುಮೆನ್ಸ್ ಡೇ ಎಲ್ಲರಿಗೂ. ನಮ್ಮದು ಒಂದು ಸಂಘ ಇದೆ, ವಾಗ್ದೇವಿ ಸಂಘ ಅಂತ. ಸಂಘದ ಮಹಿಳೆಯರೆಲ್ಲ ಸೇರಿಕೊಂಡು 20 ಜನ ಇದ್ದೀವಿ. ಎಲ್ಲ ಸೇರಿಕೊಂಡು ಆಚರಣೆ ಮಾಡ್ತಾಯಿದ್ದೀವಿ ಮಹಿಳಾ ದಿನಾಚರಣೆಯ. ಗೇಮ್ ಎಲ್ಲ ಇದೆ, ಊಟ ಇದೆ. ಹೆಂಗೆ ಗೇಮ್ ಆಡ್ತಾರೆ, ಹೆಂಗೆ ಆಟ ಆಡಿಕೊಂಡು ಊಟ ಮಾಡಿಕೊಂಡು ಹೆಂಗೆ ಎಂಜಾಯ್ ಮಾಡಿಕೊಂಡು ಅವರವ್ರ ಅನುಭವ ಹೆಂಗೆ ಹಂಚ್ಕೋತಾರೆ, ಅವ್ರಿಗೆ ಏನು ಬರುತ್ತೆ ಒಂದೊಂದು ಟಾಪಿಕ್ ಕೊಟ್ಟಿರ್ತೀವಿ. ಅವ್ರಿಗೆ ಒಂದೊಂದು ಟಾಪಿಕ್ ಬಗ್ಗೆ ಹೇಳಬೇಕು. ಆ ಥರ ಎಲ್ಲರೂ ಏನೇನು ಹೇಳ್ಕೊತಾರೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಎಲ್ಲ ಕೇಳೋಣ. ನೀವು ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲ ಒಟ್ಟು ಸೇರಿ ನಾವೆಲ್ಲ ಮಹಿಳಾ ದಿನಾಚರಣೆ ಆಚರಣೆ ಮಾಡೋಣ ಅಂತ ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ. ಬನ್ನಿ ಈಗ ನೋಡೋಣ ಹೆಂಗೆ ಈಗ ಆಚರಿಸ್ತಾರೆ ಅಂತ. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು. Happy Women's Day. Thank you. Wish you the same. Thank you. Happy Women's Day. ಥ್ಯಾಂಕ್ ಯು. Happy Women's Day. Thank you. Hi. Cheers. ಬಂದಿದೆಯಾ ನೋಡಿ. ಬಂದಿರುತ್ತೆ. ಯಡಿಯೂರು PGS ಬೆಳಕು ನೋಡಿ. ಏನು ಮಾಡೋಕ್ಕಾಗಲ್ಲ. ಈ ಕಡೆ ಫುಲ್ ಬೆಳಕಾಗ್ಬಿಡುತ್ತೆ ಇಲ್ಲಿ. ಅಲ್ಲಿ ಒಯ್ದೇ ಇರ್ತದೆ. ಬಂದೇನೈತೆ ಬಿಡು. ಅವಳೆಯೋ ಇಲ್ಲೋ ಬರುತ್ತೆ ಕ್ಲಾಸು. ನೀವು ಹಂಗೆ ತಿರ್ಕೊಬಿಟ್ರೆ ಜಾಗ ಎಲ್ಲ ಕೈ ಇಟ್ಕೊಳ್ಳಿ. ಎಲ್ಲರೂ ಕಾಣಿಸ್ತಾರೆ. ಅಲ್ಲ ಬಲಗೈ ಬರಲ್ಲ ಅಂತ ಊಟ ಊಟ ತಿರ್ಕೊಂಡು. Happy Women's Day. ಹ್ಯಾಪಿ ವುಮೆನ್ಸ್ ಡೇ. ವರ್ಷದ ಶುಭಾಶಯಗಳು. ಈ ವರ್ಷವನ್ನು ಮಾಡಲು ಇಲ್ವಲ್ಲ, ಯುಗಾದಿ ಹಬ್ಬ ಬೇರೆ ಬರ್ತಾ ಇದೆ. ಎಲ್ಲ ಇಟ್ಕೊಳ್ಳಿ. ಇದು ಸ್ಮೆಲ್ ನೋಡಿ. Happy Women's Day. ಹ್ಯಾಪಿ ವುಮೆನ್ಸ್ ಡೇ. ಸಾಕ್ಬಿಡ್ರಾ? ಮಾಡಿ ಬರುತ್ತಾರೆ. ಸ್ವಾತಿ ಒಂದು ಸೆಲ್ಫಿ ತಗೊಂಡು ಅದ್ರಲ್ಲಿ ನಾನು ನಿನ್ ಕಡೆ ತಿನ್ಸಿ ಒಬ್ರಿಗೊಬ್ರು ತಿನ್ಸಿ. ಒಂದ್ ನಿಮಿಷ ಒಂದ್ ನಿಮಿಷ ಫೋಟೋ ಅಲ್ಲಿ ಅದು ನೋಡಿ. ಹ್ಯಾಪಿ ವುಮೆನ್ಸ್ ಡೇ ಕಮಲಾ. ಹಿಂಗನ್ನಿ ಎಲ್ಲ ಹ್ಯಾಪಿ ವುಮೆನ್ಸ್ ಡೇ. ತಿನ್ಸಿ ಎಲ್ಲ ಪಟ್ ಪಟ್ ಅಂತ. ನಾನು ತಿನ್ಸಿಬೇಕು. ಏನ್ ಮಾಡ್ಬೇಕು ಇದು ಸುಮಾರಿದ್ದೇವೆ. ಇಲ್ಲ ಇದು ಸ್ಪೂನ್ ನೀವು ಬಂದ್ರೆ ನಂಗೆ ಬಂದ್ರೆ ಕಳ್ಸಕ್ಕೆ ಬರಲ್ಲ. ಆನ್ ಮಾಡಿಲ್ಲ. ಹಾಗೆ ಮಾಡಿಲ್ಲ. ಇದು ನಿಂಗೆ ಹ್ಯಾಪಿ ಮಾಡಿಲ್ಲ. ನಾನು ಕಾಣಲಿಲ್ಲ ಅಂದ್ರೆ ಇದು ನಿಂಗೆ ಬನ್ನಿ. ಈಗ ಎಲ್ಲರೂ ಸುಮ್ಮನೆ ಇಟ್ಕೊಳ್ಳಿ ಕಮ್ಮಿ. ನೋಡಿ ಸ್ಪೂನ್ ತಗೋಬೇಕು ಅಂತ ಬನ್ನಿ. ತಿನ್ಸಲ್ಲ. 2 ಸ್ವಲ್ಪ ತಗೊಬಿಡ್ತಾಳೆ ಮನೆಯಿಂದ.
ಅವ್ರು ಪಾರ್ಗು ಬರ್ಬೇಕು ಅವ್ರು ಏ ಬನ್ನಿ ಪಟ್ ಪಟ್ ಅಂತ ನೋಡೋಣ ಇವರೊಂದು ಇಂದ್ರಮ್ಮ ಬನ್ನಿ ಈ ಕಡೆ ಬಂದಿದ್ದೀನಿ ತೆಗ್ದಿಲ್ಲ ಅಂತಿಲ್ಲ ಸರಿ ಸರಿ ಮಾಡಿ ಬಾಯಿಗೆ ಬಿಡಕ್ಕೆ ತಗೊಳ್ಳಿ, ಹುಷಾರು, ತೆಗೀರಿ. ಕೊಡ್ಕೊಂಡು ಉಷಾ ನನ್ನ ಮೊಬೈಲ್ ಕೊಡು ಉಷಾ ಎಲ್ಲ ಸೈಲೆಂಟ್ ಆಗಿರಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಆಂಟಿ ಈ ಕಡೆ ನೋಡಿ. ನೆಕ್ಸ್ಟ್ ಬನ್ನಿ ಬನ್ನಿ. ಒಬ್ರೊಬ್ರೆ ತಿನ್ಸಿ ತಡೀರಿ. ಇದಕ್ಕೆ ನಿಂತ್ಕೊಳ್ಳಿ ಆ ಕಡೆ ಒಬ್ಬೊಬ್ರೆ ಸ್ಪೂನ್ ತಗೊಂಡ್ರು ತಂದಿದ್ದೀನಿ. ತಿನ್ಸಿ 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 ತೆಗಿತಾ ಇದ್ದೀನಿ ನೋಡಿ. ತಿನ್ಸ್ಕೊಳ್ಳಿ ತಿನ್ಸ್ಕೊಳ್ಳಿ ತಿನ್ಸ್ಕೊಳ್ಳಿ. ತಲೆ ಬಚ್ಕೊಳ್ಳಿ, ಮಕ್ಕ ತೊಳ್ಕೊಳ್ಳಿ, ಮುಖಕ್ಕೆಲ್ಲ ಹಾಕೊಳ್ಳಿ. ಹಾಗಾಗಿದ್ರೆ ಹಾಕ್ಬೋದಿತ್ತು. ಹಾ. ಮಾಡ್ಕೊಳ್ಳಿ. ಬರ್ತಡೇದ್ ಮಾಡ್ಬೋದಿತ್ತು. ಕೊಡಿಸ್ತಾರೆ ಬರುತ್ತೆ. ನಾನು ಹೊಸ ತಗೊಡ್ತೀನಿ ಬೇಡ ಸುಮ್ಮನೆ ಹಾ ತೆಗಿತಾ ಇದ್ದೀನಿ. ಕೊಟ್ಬಿಡೋಣ ಸುಮ್ಮನೆ, ಯಾವ ತಲೆ ಬಿಸಿ ಇದೆ. ಸ್ಪೂನ್ ತಗೊಂಡ್ರಿ, ಎಲ್ಲ ಸಾಕು. ನಾನ್ ಕೊಟ್ಟಿಲ್ಲ. ಆಯ್ತಾ? ಕಮಲ ಅವ್ರುವೆ ಮಣಿ ಅವ್ರುವೆ ಚೆನ್ನಾಗಿ ಹಾ. ಕೇಕ್ ತಿನ್ಕೊಂಡು ಹೋಗ್ತಾರೆ. ಹುಷಾರು. ಇದೇನು? ಅಲ್ಲಾಡುತ್ತೆ. ನೀವೇ ಎಲ್ಲಕ್ಕೆ ಇಟ್ಕೊಳ್ಳಿ ಅವ್ರನ್ನ. ಹಾಂ ನೀವು ಕೂತ್ಕೊಳ್ಳಿ. ಅದ್ರ ಸೈಡ್ ಹಾಕ್ಬಿಡಿ. ಮಣಿ ಈಗ ಹೋಯ್ತು ನಿಂದು. ಒಬ್ರದೊಬ್ರಿಗೆ ಏನು ಹೇಳ್ಕೊಡಂಗಿಲ್ಲ. ನೋಡಿ ಅವರೇ ಸ್ಟ್ರಾಂಗು. ಇಂದ್ರಮ್ಮ ಎಲ್ಲ ಎಣಿಸ್ಕೊಂಡಿರುತ್ತೆ. One, two, three, start. ಭಾಗ್ಯನೇ ವಿನ್ ಆಗದ ಹೋಗಿ. ಸ್ಟಾಪ್. ಇನ್ನ ಆಗಲ್ಲ ನಾನು. ರೆಡಿ, 1 2 3 ಸ್ಟಾರ್ಟ್. ಎರಡು ಕೈ ಉಪಯೋಗಿಸಂಗಿಲ್ಲ. ಅದು ಲೆಕ್ಕ ಇಲ್ಲ. ಒಂದು ಅದು ಹೋಗ್ಲಿ ಬಿಡ್ಲಿ, ಅದೊಂದು ಲೆಕ್ಕ ಇಲ್ಲ. ನಾವೇನು ಅಂದರೆ ಅದು ಹಿಂದೆ ಮುಂದೆ ಜಾರ್ತದೆ ಅಂತ ಎಡದ ಕೈಲಿ ಹಿಡ್ಕೊಳ್ಳಿ ಎಂದಿರೋದು ಅಷ್ಟೇ. ಎಡದ ಕೈ ಸಪೋರ್ಟೇ ಇಲ್ಲ, ಒಂದೇ ಕೈಲಿ ಮಾಡಬೇಕು. ಅದು ಜಾಕೊಳ್ತಾರೆ. ಅದಕ್ಕೆ ಕೊಟ್ಟಿರೋದು. ಹಾಕು ಹಾಕು ಹಾಕು. ಹಾಕಿ ಹಾಕಿ ಹಾಕಿ, ಅಲ್ಲಲ್ಲಲ್ಲ. ಉಷಾ 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 ವಿನ್ನು ಉಷಾ ವಿನ್ನು. ಹೇಳ್ಬಿಡಿ. ನೋಡಿಲಿ ಏಯ್ ಮಣಿ, ಒಂದ್ ಲೆಸ್ ಮಾಡಿ. ನಾ ಕೈ ಹಿಡ್ಕೊತೀನಿ. ಎಲ್ಲ ಮುಟ್ಕಡಿನಿ ಮಾಡ್ಕೊಂಡೆ. ಎಲ್ಲ ಹಂಗೆ ಇರೋದು. ಎಲ್ಲ ನೀವು ಇಟ್ಟಿರೋ ಕಣ್ಣಿಗಳೇ ಎಲ್ಲ ಇರೋ ಕಣ್ಣಿಗಳೇ. ಈಗ ಹಾಕ್ದವನ್ನ ಅದ್ರೊಳಕ್ಕೆ ಹಾಕ್ತಾ ಇದ್ದೀರಾ? ಹಾಕಬಾರ್ದು. ಇಲ್ಲಿ ಹಾಕ್ತಾ ಕಡ್ಡಿಗಳನ್ನ ಹಾಕ್ತಾರೆ. ಇವ್ರೊಬ್ರೇ ಲಾಸ್ಟ್. ಅವರೇ ಜಾಸ್ತಿ ಹಾಕೋದು.
ಹೇಳಿ ಅವ್ರಿಗೆ. ಕಮಲ ಕಮಲ ನೀವು ಜಾಸ್ತಿ ಆಗ್ತಾ ಇದ್ರೆ ಅದಕ್ಕೆ ಹೋಗಲ್ಲ ಅಂತ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಐತಲ್ಲ. ಅಲ್ಲ ಅದು ಒಮ್ಮಿಕೊಂಡ್ರು ಹೋಗಲ್ಲ ಅಂತ ಒಂದೊಂದು ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಕಷ್ಟ ಇದ್ರೆ ಹೋಗಲ್ಲ. ಅದು ಐದು. ಓಕೆ ನೆಕ್ಸ್ಟ್. ಐದು. 13 ಆಯ್ತು. 5 ನಿಮಿಷ. 5 2 ನೋಡಿದೆ ಎಷ್ಟು ಕಡಿಮೆ ಬಂದಿದ್ದು. ಹೇಳಕ್ಕಾಗಲ್ಲ ಅದರಲ್ಲಿ. 2 4 ಇವರು ಪಗಡೆ ಇದ್ರೆ ಅದೆಲ್ಲ ಕಂಡ್ರೆ ನೀವು ಆಡ್ತೀವಿ 4 ಮೆಲ್ಲ ಬಿಡಿ. 2 ನಂದು ಏನಿಲ್ಲ ಅಲ್ಲ ಇಸ್ಕೊಳ್ತೀನಿ. 2 3 5 5 2 7 6 2 8 6 14 ಸ್ಟಾರ್ಟ್. 3 9 5 ಆಗಬಾರ್ದು ಅಂತ ನಾವು ಅವ್ರನ್ನ ಮುಂದುವರಿಸಬೇಕು ಅಂತ ಟ್ಯೂಷನ್ಗೆ ಹಾಕಿ ಇವಾಗ ಚೆನ್ನಾಗಿ ಬೆಳೆಸಿ ಅವ್ರುಗಳನ್ನ ಈಗ ಶಿಕ್ಷಣ ಎಲ್ಲ ಪ್ರತಿ ಒಬ್ಬರಿಗೂ ಸೆಕೆಂಡ್ ಬರೋಷ್ಟು ಮಾತಾಡಿದ್ದು. ಚಿಕ್ಕವರೊಂದಿಗೆ ದೊಡ್ಡವರೆಗೂ ಅಂದ್ರೆ ಏನಪ್ಪಾ ಅಂದ್ರೆ ನನಗೆ ಈಗ ನನ್ನ ಶಿಕ್ಷಣದಲ್ಲಿ ಐಟಮ್ಸ್ಗಳು ಜಾಸ್ತಿ ಮಕ್ಕಳಿಗೆ ಅಂದ್ರೆ ಹೊಟ್ಟೆ ಉರಿತ ಕೆಲವೊಂದು ಸ್ವಲ್ಪ ಬಸ್ಸಲ್ಲಿ ಓಡಾಡ್ತಾ ಇದ್ರು ಕೆಲವೊಂದು ಕಂಡು ಒಬ್ಬರಿಗೂ ಇಂಪಾರ್ಟೆಂಟ್ ಇದೆ. ನೀವು ಯಾರ್ಯಾರ ಬಗ್ಗೆ ಮಾತಾಡಿ ಒಬ್ಬೊಬ್ಬರಿಗೆ ಸಹಾಯ ಮಾಡಿ ಅಂತ ಇವತ್ತಿನ ದಿನ ಯಾರಿಗೂ ಮಾಡಲ್ಲ, ನೋಡ್ತಾ ಇರ್ತಾರೆ. ತಮ್ಮ ಕಷ್ಟ ಬಂದಾಗ ಹೆಲ್ಪ್ ತಗೋತಾರೆ, ಇನ್ನೊಬ್ರು ಕಷ್ಟ ಬಂದಾಗ ಜಾರ್ಕೋತಾರೆ. ಅದೇ ಇವಾಗ ಅದೇ ಅವ್ರ ಹೆಲ್ಪ್ನೆಸ್ ಆಯ್ತು, ಅವ್ರ ಹೆಲ್ಪ್ ಮಾಡಲ್ಲ, ಅವ್ರಿಗೆ ಹೆಲ್ಪ್ ಆಯ್ತು, ಬೇರೆಯವ್ರಿಗೆ ಹೆಲ್ಪ್ ಮಾಡಲ್ಲ. ಬಟ್ ಏನೇ ಆದ್ರೂ ಒಂದು ಮಾನವೀಯತೆ ದೃಷ್ಟಿಲಿ ಒಬ್ರಿಗೊಬ್ರು ಸಹಾಯ ಮಾಡಬೇಕು. ಅವಾಗಲೇ ನಾವು ಮನುಷ್ಯ ಆಗಿ ಹುಟ್ಟಿದಕ್ಕೆ ಒಬ್ಬರು ಜನ್ಮ ಸಾರ್ಥಕ ಅನ್ನೋದು. ಮನೆಯಲ್ಲಾಗ್ಲಿ ಹೊರಗೆ ನಮ್ಮ ಕಣ್ಮುಂದೆ ಏನಾದ್ರು ತೊಂದರೆ ಆಗ್ತಾ ಇದೆ ಅಂದಾಗ ಅಂದ್ರೆ ಒಂದು ನಾವು ಮಾಡಿದ್ರು ಅದನ್ನ ನೀಟಾಗಿ ಏನೇ ಇದ್ರು ಅದನ್ನ ಟೇಸ್ಟ್ ಆಗಿ ಮಾಡೋದನ್ನ ಅಡುಗೆ ಏನೋ ಇರುತ್ತೆ, ಏನೋ ಮಾಡ್ತಾರೆ, ಅದನ್ನ ತಿನ್ನಕ್ಕೂ ಆಗಲ್ಲ, ಮಾಡೋಕ್ಕೂ ಆಗಲ್ಲ. ಇದರಲ್ಲಿ ಚೆನ್ನಾಗಿ ಮಾಡಬೇಕು, ಎಲ್ಲರಿಗೂ ಖುಷಿ ಆಗಬೇಕು, ತಿಂದರೆ ಮಾಡಿದ್ರೆ ತಿಂದ್ರೆಲ್ಲ ಒಂದು ಖುಷಿ ಆಗಬೇಕು. ಮಾತಾಡಿ ಸಾಕು ಅಷ್ಟೇ. ನೀವೇನೇನು ಅಡುಗೆ ಮಾಡ್ತೀರಾ? ನಿಮ್ಗೆ ಏನು ಅಡುಗೆ ಇಷ್ಟ ಎಲ್ಲ ಹೇಳಿ. ಅಕ್ಕೇನು ಇವತ್ತು ಹೋಟ್ಲಿಂದ ಕಳಿಸಿ ನೀವೆಲ್ಲ ಹೋಟ್ಲ ತರಿಸ್ತೀವಿ, ಸ್ವಿಗ್ಗಿಲಿ ಆರ್ಡರ್ ಮಾಡಿದ ತಕ್ಷಣ ಬರುತ್ತೆ. ಹೇಳಿ, ಅಡಿಗೆ ಮಾಡಿ ಮಾಡಿ ಬೇಜಾರಾಗಿರುತ್ತೆ. ನಮಗೂ ಬೆಳಗ್ಗೆ ಎದ್ದ ತಕ್ಷಣ 3 ಹೊತ್ತಿಗೆ ಬರುತ್ತೆ. ಬೆಳಗ್ಗೆ ಏನು, ಮಧ್ಯಾಹ್ನಕ್ಕೆ ಏನು, ಮಾತಾಡಿ ಹೇಳಿ ಎಲ್ಲ ಮಾತಾಡಬೇಕು. ಯಾವಾಗಲೂ ಮನೇಲಿ ಮಾಡೋದು ಇದ್ದಿದ್ದೇ ಇರುತ್ತೆ. ನಾವು ಒಂದು ವಾರಕ್ಕೊಂದ್ಸರಿ ಒಂದು ರೆಸ್ಟ್ ಬೇಕು ಅಂದಾಗ ಹೊರಗಡೆಯಿಂದ ರೆಸ್ಟ್ ತಿನ್ಬೋದು, ರೆಸ್ಟ್ ಎಲ್ಲರೂ ಮಾಡ್ತೀವಿ. ಯಾವ್ದು ಅಂತಾರೆ ಯಾವುದೇನು ದಿನಚರಿನೇ ಬಂದಿತ್ತು ಮಾಡಿ ಕಾರ್ಯಕ್ರಮಗಳು ದಿನಚರಿ ಅಂದರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಒಳ್ಳೆ ಅಭ್ಯಾಸಗಳು ಯಾವ್ಯಾವ್ದು ಇರುತ್ತೆ ಅದನ್ನು ನಾವು ದಿನನಿತ್ಯದಲ್ಲಿ ಅಳವಡಿಸ್ಕೋಬೇಕು. ಬೆಳಗ್ಗೆ ಎದ್ದರೂ ನಾವು 5 ಗಂಟೆಗೆ ಸೂರ್ಯ ಹುಟ್ಟೋದಕ್ಕೂ ಮೊದಲು ಮಾಡಿಕೊಂಡ್ರೆ ಅದು ಒಂದು ಒಳ್ಳೆ ದಿನಚರಿ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಬೇಗ ಹೇಳೋದ್ರಿಂದ ನಮಗೆ ಒಂದು ಎನರ್ಜಿ ಇರುತ್ತೆ, ಉತ್ಸಾಹ ಇರುತ್ತೆ. ಎದ್ದು ನಮ್ಮ ದಿನಚರಿ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ತಿಂಡಿ ತಿಂದ್ಕೊಂಡು ಕೆಲಸಕ್ಕೆ ಹೋಗಬೇಕು. ಮತ್ತು ಏನೇನು ಕೆಲಸಗಳಿರುತ್ತೆ ಅದನ್ನೆಲ್ಲ ಪ್ರತಿನಿತ್ಯ ಒಂದು ಚೀಟಿ ಎಷ್ಟು ಚೆನ್ನಾಗಿ ಓದಿಸಿದ್ದೀನಿ. ಚೀಟಿ ಕೆಳಗಿಡಿ, ಏನೂ ಇಲ್ಲ. ನಾನೊಬ್ಬ ಮಹಿಳೆಯಾಗಿ ನನ್ನ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ OPS ಕೊಟ್ಟು ಓದಿಸಿದ್ದೀನಿ. ಒಬ್ಬಳು AGM ಆಗಲ್ಲ, ಒಬ್ಬಳು PhD ಮಾಡಿ ಲೆಕ್ಚರ್ ಆಗಲ್ಲ, ಒಬ್ಬಳಿಗೆ ಲಾಯರ್ ಆಗಲ್ಲ, ಒಬ್ಬಳಿಗೆ ಒಳ್ಳೇದಾಗಲ್ಲ. ನನಗೆ ಎಲ್ಲ ನನಗೂ ಸೌಖ್ಯ ಆಗಲ್ಲ, ಮನೆಯೆಲ್ಲ ಕಷ್ಟ ಬಿದ್ದು ಈಗ ಸುಖ ಆಗಲ್ಲ. ನೀವೇನೇನ್ ಮಾಡಿದ್ರಿ? ಏನು ಹೇಳಿ. ಮಹಿಳೆಯರಾಗಿ ನಾನು ಎಲ್ಲರಿಗೆ
ಕೆಲಸ ಮಾಡೋದು, ಎಲ್ಲ ನನ್ನ ಮಕ್ಕಳು ಮಾಡೋದು, ಎಲ್ಲ ಮಾಡೋದು. ಪ್ರತಿಯೊಬ್ಬರಿಗೂ ಮಾಡಿದ್ದೀನಿ ನನ್ನ ಮನೆ ತಂದಿರಿಗೆಲ್ಲ ಎಲ್ಲ ಒಬ್ಬರು ನಮ್ಮ ಕೈ ಬಿಟ್ಬಿಟ್ರು. ಈಗ ನಾನು ಸುಖವಾಗಿದ್ದೀನಿ, ಚೆನ್ನಾಗಿದ್ದೀನಿ, ನನ್ನ ಮಕ್ಕಳು ಚೆನ್ನಾಗಿ. ಇವತ್ತು ಹೊರಗಡೆ ಎಲ್ಲ ಮಹಿಳೆಯರು ಹೆಂಗಿದ್ದಾರೆ? ಎಲ್ಲ ಚೆನ್ನಾಗವ, ನನ್ನ ಮಕ್ಕಳು ಚೆನ್ನಾಗವ. ಅಲ್ಲ, ಬೇರೆ ಮಹಿಳೆಯರು ಪ್ರಪಂಚದಲ್ಲಿ ಹೆಣ್ಮಕ್ಳು ಹೆಂಗಿದೆ? ಈಗಿನವ್ರು ಹುಡುಗಿರು ಈಗಿನವರು ಚೆನ್ನಾಗವ್ರ, ಮೊದಲಿನವರು ಒಳ್ಳೇದಾಗಿ ಹಿಂದಿನ ಕಾಲದವರು ಮಾರ್ಕೆಟ್ ಹೊತ್ಕೊಂಡು ಎಲ್ಲ ಮಾಡ್ತಿದ್ರು. ಮಗಳು ಈಗೇನಿಲ್ಲ, ಮಕ್ಕಳು ಆರಾಮಾಗ ಕೆಲಸ ತಗೊಂಡು ಚೆನ್ನಾಗವ. ಸಂಸಾರದಲ್ಲಿ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಬರ್ತಾರೆ. ಆದರೆ ಮೊದಲಾದ್ರೆ ಕೂಡು ಕುಟುಂಬ ಇತ್ತು, ಕೂಡು ಸಂಸಾರ ಇತ್ತು. ಈಗ ಅದಿಲ್ಲ, ಬರೀ ಗಂಡ ಹೆಂಡತಿ ಮಕ್ಕಳು ಮಾತ್ರ ಇರ್ತಾರೆ. ಅಂದರೆ ಆ ಸಂಸಾರದಲ್ಲಿ ಅವ್ರಿಗೆ ಗಂಡನಿಗೆ ಹೆಂಡತಿ ಎಷ್ಟು ಪ್ರಾಮುಖ್ಯತೆ, ಹೆಂಡತಿ ಗಂಡ ಎಷ್ಟು ಪ್ರಾಮುಖ್ಯತೆ ಅನ್ನೋದು ಗೊತ್ತಾಗುತ್ತೆ. ಮಕ್ಕಳಿಗೆ ಅಪ್ಪ ಅಮ್ಮ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಅನ್ನೋದು ಅರ್ಥ ಆಗುತ್ತೆ. ಅದೆಲ್ಲ ಅರ್ಥ ಆಗಬೇಕು ಅಂದರೆ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಒಳ್ಳೆ ಬುದ್ಧಿಗಳು ಕಲಿಸ್ಬೇಕು. ಆಮೇಲೆ ಅಪ್ಪ ಅನ್ನಿಸ್ಕೊಂಡು ಅವರು ಹೊರಗಡೆ ದುಡಿಯೋಕ್ಕೆ ಹೋಗ್ತಾರೆ. ಆ ಸಂಸಾರ ನಡಿಬೇಕು ಅಂದರೆ ಅವ್ರು ಹೊರಗಡೆ ಹೋಗಿ ದುಡಿದು ತಂದು ಮನೆಯನ್ನ ನಡೆಸೋದು ಎಷ್ಟು ಕಷ್ಟ ಅಂದರೆ, ಹೆಣ್ಣು ಆದವಳಿಗೆ ಗಂಡ ಏನಾದ್ರು ಕುಡ್ಕೊಂಡು ಬಂದು ದುಡ್ಡು ಕೊಡದೆ ಮಕ್ಕಳು ತಂದು ಹಾಕದೆ ಮನೇಲಿ ಮಾಡಿದ್ರೆ ಅವಳು ಮನೆ ಕೆಲಸಕ್ಕಾದ್ರೂ ಹೋಗಿ ಬಂದು ಮಕ್ಕಳಿಗೆ ತಂದು ಹಾಕಿ ತಿನ್ನಿಸಿ ಅದು ಸಂಸಾರ. ಎರಡು ರೀತಿಯಲ್ಲೂ ನಮಗೆ ಸ್ವಚ್ಛತೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ನಾವು ಬಾಹ್ಯವಾಗಿ ಅಂದರೆ ನಮ್ಮ ಸುತ್ತಮುತ್ತ ಪ್ರದೇಶಗಳನ್ನ ಒಂದು ಸ್ವಚ್ಛವಾಗಿ ಇಟ್ಕೋಬೇಕು. ಈಗ ನಾವು ಏನು ಹೊರಗಡೆ ಮನೆಯಲ್ಲಿ ಹೊಸ ಗುಡಿಸಿ ಒರೆಸೋದು ಅದು ಒಂದು ಥರ ಸ್ವಚ್ಛತೆ. ಇನ್ನೊಂದು ಅಂತರಂಗದ ಸ್ವಚ್ಛತೆ. ಅಂತರಂಗದ ಸ್ವಚ್ಛತೆ ಅಂದರೆ ನಾವು ಮನಸ್ಸಲ್ಲೂ ಕೂಡ ಇನ್ನೊಬ್ಬರಿಗೆ ಕೇಳಿ ಬಯಸ್ತಾ ಇರೋದು, ಮನಸ್ಸಲ್ಲಿ ಇನ್ನೊಬ್ಬರು ನೋಡೋ ಅಸೂಯೆ ಪಡ್ಕೊಳ್ದೇ ಇರೋದು, ಈ ಥರದ್ದು ಅದು ಒಂದು ರೀತಿಯ ಸ್ವಚ್ಛತೆ. ಹಾಗಾಗಿ ನಾವು ಮನುಷ್ಯ ಅಂತ ಒಂದು ಸಲ ನಾವು ಜನ್ಮ ತಾಳಿದ ಮೇಲೆ ಎರಡು ರೀತಿಯಲ್ಲಿಯೂ ನಾವು ಸ್ವಚ್ಛವಾಗಿ ಇರಬೇಕು. ಬರೀ ನಾವು ಹೊರಗಡೆಯಿಂದ ಅಂದ ಸ್ವಚ್ಛತೆ ಅದು ಒಂದು ಥರದ್ದಾಯಿತು, ಅದೊಂದು ಕ್ಯಾಟಗರಿ ಬರುತ್ತೆ. ನಾವು ಬಾಹ್ಯವಾಗೂ ಅಷ್ಟೇ, ಬಾಹ್ಯವಾಗಿ ಏನೋ ನಾವು ದಿನನಿತ್ಯ ಸ್ವಚ್ಛವಾಗಿರೋದು, ಒಂದು ಮುಖ ತೊಳ್ಕೊಳ್ಳೋದು, ಸ್ನಾನ ಮಾಡೋದು, ಒಂದು ಲಕ್ಷಣವಾಗಿ ಮನೆಯಲ್ಲೇ ನಾವು ಲಕ್ಷಣವಾಗಿರೋವಂಥದ್ದು, ಈ ಒಂದು ಚಿಕ್ಕದು ಸೇರುತ್ತೆ. ಅದಕ್ಕೆ ಈ ಉಗುರುಗಳನ್ನ ಕಟ್ ಮಾಡೋದು, ಪ್ರತಿಯೊಂದು ಸ್ವಚ್ಛತೆ ಸೇರುತ್ತೆ. ಅದು ಬಿಟ್ಟಂತೆ ನಾವು ನಮ್ಮ ಸುತ್ತಮುತ್ತ ಇವತ್ತು ನಮಗೆ ಗೊತ್ತಿರೋ ಮಟ್ಟಿಗೆ ಮನೆಯಲ್ಲಿ ಪರಿಸರ ಹೆಂಗಿರಬೇಕು ಅಂದ್ರೆ ನಾವು ನಮ್ಮ ಪರಿಸರ ನಾವು ಸರಿ ಮಾಡ್ಕೊಂಡು ಕಲಿತ್ಕೋಬೇಕು ಫಸ್ಟ್. ಅಂದ್ರೆ ಏನಂದ್ರೆ ಇವಾಗ ಮನೆಯಲ್ಲಿ ನಾವು ದೊಡ್ಡವ್ರು ಹೆಂಗಿರ್ತೀವಿ ನೋಡ್ಕೊಂಡು ಮಕ್ಳು ಕಲಿತಾರಲ್ವಾ. ನಾವೇ ಸರಿಗಿಲ್ಲ ಅಂದ್ರೆ ಮಕ್ಳಿಗೆ ಏನು ಹೇಳ್ಕೊಡ್ತೀವಿ? ನಾವು ಸರಿ ಹೇಳ್ಕೊಡೋಕೆ ನಾವು ಮಾಡೋದು ನೋಡ್ಬಿಟ್ಟು ಕಲಿತಾರೆ ಅಂದ್ರೆ ನಾವು ಕರೆಕ್ಟಾಗಿ ಇರ್ಬೇಕಲ್ಲ ಫಸ್ಟ್. ನಾವು ಆ್ಯಕ್ಚುಲಿ ನನಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ನಾನು ನೋಡ್ಕೊಂಡು ನನ್ನ ಮಗಳು ಕಲಿತಾಳೆ. ನನಗೂ ಒಬ್ಬರು ಹೆಣ್ಣು ಮಗಳಾಗಿರೋದ್ರಿಂದ ನಾನು ಹೆಂಗಿರ್ಬೇಕು ಅವ್ರ ಮುಂದೆ ನೋಡ್ಕೋಬೇಕು ಅಂದ್ರೆ ನನ್ನ ನೋಡ್ಕೊಂಡು ಕಲಿತಾಳೆ ಅಂದ್ರೆ ನಾನು ಸರಿ ಇದಿದೆ, ಏನು ಪವರ್ ಇದೆ ಅಲ್ವಾ. ಬಳೆ ಅಂತಂದರೆ ಈಗ ಬಳೆಯಿಂದಲೇ ಯಾವ ಹೆಣ್ಮಕ್ಳು ಇರಲ್ಲ. ಹುಟ್ಟಿದ ತಕ್ಷಣ ತಾಯಿ ತೊಡ್ಸೋದೇ ಬಳೆ. ಹೆಣ್ಮಕ್ಳಿಗೆ ಬಳೆ ತೊಡಿಸ್ತಾಳೆ, ಹೂ ಮುಡಿಸ್ತಾಳೆ, ಹಣೆ ಕುಂಕುಮ ಇಡ್ತಾಳೆ. ಇದ್ರ ಬಗ್ಗೆ ತುಂಬ ಬೆಲೆ ಕೊಡ್ಬೇಕು ನಾವು. ಹೆಣ್ಣುಮಕ್ಳಿಗೆ ಭಾರತೀಯ ಹೆಣ್ಣುಮಕ್ಳಿಗೆ ಇದು ತುಂಬ ಬೇಕಾದಂಥ ಒಡವೆ ಇದು. ಇದನ್ನು ಹಸ್ಕೊಳ್ಳೋಕ್ಕಾಗಲ್ಲ ನಾವು. ಈ ಬಳೆ ಬಗ್ಗೆ ಚಿನ್ನದ ಬಳೆನೂ ಇರ್ಬೋದು, ಬೆಳ್ಳಿ ಬಳೆನೂ ಇರ್ಬೋದು, ಮಣ್ಣಿನ ಬಳೆನೂ ಇರ್ಬೋದು. ಶ್ರೇಷ್ಠವಾಗಿರೋದು ಮಣ್ಣಿನ ಬಳೆನೇ. ನೀವು ಯಾವ ಬಂಗಾರ ಹಾಕೊಂಡ್ರು ಮಣ್ಣಿನ ಬಳೆ ಇಲ್ಲದೇ ಅದು ಬಳೆ ಅನ್ನಿಸ್ಕೊಳ್ಳೋದೇ ಇಲ್ಲ. ನೀವೊಂದು ಮದುವೆ ಶಾಸ್ತ್ರ ಮಾಡಬೇಕು, ಚಿನ್ನದ ಬಳೆ ಹಾಕಿ ಶಾಸ್ತ್ರ ಮಾಡೋಕ್ಕಾಗಲ್ಲ. ಈಗ ಮಣ್ಣಿನ ಬಳೆನೇ ಹಾಕಿ ಶಾಸ್ತ್ರ ಮಾಡಬೇಕು ನಾವು. ಅದು ಹಿಂದಿಂದ ನಮ್ಮದು ಸಂಪ್ರದಾಯ ನಡ್ಕೊಂಡು ಬಂದಿರೋದು. ಅದು ಈಗ ನಾವು ಬಿಡೋಕ್ಕಾಗಲ್ಲ. ಈಗ 10 ಹಾಕತ್ತವಕ್ಕೆ ಒಂದು 5 ನಾರು ಹಾಕಲೇಬೇಕೀಗ. ಆ ಥರ ಬಳೆಯಲ್ಲಿ ತುಂಬ ಪ್ರಾಮುಖ್ಯತೆ ಕೊಡಬೇಕು ನಾವು. ಈ ಬಳೆಗೆ ಅಂತವೇ ಬಳೆ ಅಂದರೆ ಮುತ್ತೈದೆಯರಿಗೆ ಇದು ತುಂಬ ಹೇಳಿ ಮಾಡಿಸ್ತಂಥ ಬಳೆಗಳು ಇದು. ಹೆಣ್ಣು ಮಕ್ಕಳಿಗೆ ನಾವು ಚಿಕ್ಕವರಿರುವಾಗೆಲ್ಲವ ನಮ್ಮ ಬೀದಿಲಿ ದೊಡ್ಡವರಿದ್ರೆ ಎಲ್ಲ ಬೀದಿ ಹೆಣ್ಮಕ್ಳಿಗೆಲ್ಲ ಕರೆದು ಬಳಗಾರ ಊರಿಗೆ ಬರೋಣ. ಅವಾಗ ತುಂಬ ಬಳೆ ತೊಡಿಸಿದ್ರು. ನಮಗೆ ಖುಷಿ ಗೌರಿ ಹಬ್ಬ ಗೊತ್ತು ಅಂದರೆ ಇಲ್ಲಿಂದ ಇಲ್ಲಿ ತನಕ ಬಳೆ ತೊಡ್ಕೊತಿದ್ವಿ. ಎಲ್ಲರೂ ಬಾ ನಾನೊಂದು 10 ರೂಪಾಯಿ ಕೊಡಿಸಿ, 10 ರೂಪಾಯಿ ಇಲ್ಲ ತಾಳ್ಮನೆ ಕೊಡ್ತಾರೆ. ಆಮೇಲೆ ಥ್ಯಾಂಕ್ ಯು ಉಪಾಧ್ಯಕ್ಷರು ಹಂಗೆ ಇದೆ. ಇನ್ನೊಂದೇ ಯಾರ್ದೋ ಏನು ರಿಪೀಟ್ ಹೋಗ್ಲಿಕ್ಕೆ ಅದೇ ಇದು ಬೆಂಕಿ ಕಟ್ಟಿ ಎಲ್ಲ ಬೆಂಕಿ ಕಟ್ಟಿ ಒಂದು ಫುಲ್ ಖಾಲಿ ಮಾಡ್ತೀಯ ಅರ್ಧ ಎಲ್ಲ ಊಟ ಮಾಡ್ತಾ ಇದ್ದೀರಾ ಈಗ?
ಮಾಡಿ ಮಾಡಿ. ಚೆನ್ನಾಗಿದೆ. ನಂಜುಂಡೇಶ್ವರ ಮಹಾರಾಜ್ ಕಿ ಜೈ. ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜೈ. ನಿಮ್ಮ ಮನೆ ದೇವ್ರು ಯಾವ್ದ್ರಿ? ಮಹದೇಶ್ವರ. ಮಹದೇಶ್ವರ ಸ್ವಾಮಿ ಕಿ ಜೈ. ಜೈ. ಕೂತ್ಕೊಳ್ಳಿ, ಏನ್ ಬೇಕೋ ಆ ಲಕ್ಷ್ಮಿ ಮೊಸಳೆ ಕೊಟ್ಟಿದ್ದಾರೆ. ಊಟಕ್ಕೆ ಪಲಾವು ಮೊಸಳೆ. ಚೆನ್ನಾಗಿ ಕೊಟ್ಟಿದ್ದಾರೆ ಟೇಸ್ಟು. ಯಾರೇನು ಮಾತಾಡ್ತಿಲ್ಲ. ಚೆನ್ನಾಗಿದೆ ಅಂತ ಮಾತಾಡ್ತಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ. ಎಲ್ಲ ಫೋಟೋ ಮಾಡ್ಕೊತಾರೆ. ತರ ನಾವು 7 ವರ್ಷದ ಇದಕ್ಕೆ ಫಸ್ಟ್ ಟೈಮ್ ಚೆನ್ನಾಗಿ ನಡೀತಾ ಇತ್ತು. ಆಯ್ತು, ರೊಟ್ಟಿ ಹೆಚ್ಕೊಂಡು ರೊಟ್ಟಿನೇ ತಿನ್ನು. ಕಾಳು ಪಲ್ಯ ಹಾಕ್ಕೊಂಡು ಸಾಕು ಅಷ್ಟೇ. ನಮಸ್ಕಾರ ನಿಮಗೆಲ್ಲ. ಈಗ ಈ ವಿಡಿಯೋ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ತಿಳಿಸಿ. ಹೊಸಬರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ, ನಿಮಗೇನು ಚಾರ್ಜ್ ಬೀಳಲ್ಲ. ಮತ್ತು ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ. ನಾನು ಇಷ್ಟೇ ನಾನು ಕೇಳ್ಕೊಳ್ಳೋದು ಇನ್ನೇನಿಲ್ಲ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಇಷ್ಟೊತ್ತು ಗಂಟ ನನ್ನ ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.